ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ನಾನು ಹೋಳಿ ಹುಣ್ಣಿಮೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಹೋಳಿ ಹುಣ್ಣಿಮೆ ದಿನ ನಾವು ತಾಯಿ ಮಹಾಲಕ್ಷ್ಮಿ ತಾಯಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು. ನಮ್ಮ ಮನೆಯಲ್ಲಿ ವಿಷ್ಣು ನಾರಾಯಣನ ಸಮೇತ ಬಂದು ನಮಗೆ ಆಶೀರ್ವಾದ ಮಾಡಿ ನಮ್ಮೆಲ್ಲ ಬಡತನನ ನಿವಾರಣೆ ಮಾಡಿ ನಮ್ಮ ಬೇಡಿಕೆಗಳನ್ನೆಲ್ಲ ಸಂಪೂರ್ಣವಾಗಿ ನೆರವೇರಿಸೋ ಥರ ಆಗಿ ನಮ್ಮ ಮನೆಯಲ್ಲಿ ದುಡ್ಡು ಕಾಸು ಹಣಕಾಸಿನ ವ್ಯವಹಾರ ಎಲ್ಲ ಪ್ರಗತಿ ಆಗಬೇಕು ಅಂತ ಬಯಸೋವಂಥವ್ರು ವಿಶೇಷವಾಗಿ ಅವತ್ತಿನ ದಿನ ನೀವು ದೀಪಗಳನ್ನು ಆರಾಧನೆ ಮಾಡ್ತೀರ. ಅಂದರೆ ದೀಪಗಳನ್ನು ಹಚ್ಚುತ್ತೀರಾ. ಅಂಥ ದೇವರ ಮುಂದೆ ದೀಪ ಹಚ್ಚೋ ಅಂಥ ಟೈಮ್ಗಳಲ್ಲಿ ವಿಶೇಷವಾಗಿ ಹುಣ್ಣಿಮೆ ದಿನಗಳಲ್ಲಿ ತಾಯಿ ಮಹಾಲಕ್ಷ್ಮಿ ಅನುಗ್ರಹಕ್ಕೋಸ್ಕರನೇ ನಾವು ವಿಶೇಷವಾಗಿ ಧಾನ್ಯಗಳಿಂದ ದೀಪ ಹಚ್ಚುವಂಥದ್ದನ್ನು ಮಾಡೋವಂಥ ವ್ಯವಸ್ಥೆನ ಮಾಡ್ಕೊಬೇಕು. ಯಾಕಂದರೆ ನಾವು ಬರೀ ದೀಪಗಳನ್ನು ಹಚ್ಚೋದ್ರಿಂದ ನಮಗೆ ಅಷ್ಟು ಪುಣ್ಯ ಲಭಿಸೋದಿಲ್ಲ, ಅಥವಾ ನಮ್ಮ ಮನೆಯಲ್ಲಿರೋಂಥ ಕೆಲಸ ಕಾರ್ಯಗಳು ಕೆಲವೊಂದಷ್ಟು ಬೇಗ ಆಗೋದಿಲ್ಲ. ಅದೇ ನಾವು ನಮ್ಮ ಗ್ರಹಗತಿಗಳು ಅಥವಾ ನಮ್ಮ ಜನ್ಮದಲ್ಲಿ ಏನಾದರೂ ಗ್ರಹ ಬಾಧೆಗಳಿಂದ, ಯಾವುದೋ ಒಂದು ಶಾಪಗಳಿಂದ, ಯಾವುದೋ ಒಂದು ಕೆಟ್ಟ ಕಣ್ಣು ದೃಷ್ಟಿಯಿಂದ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು, ವ್ಯಾಪಾರ ವ್ಯವಹಾರಗಳು ಪ್ರಗತಿ ಆಗ್ತಾ ಇಲ್ಲ ಅಂತ ಅನ್ನೋರು ನಾನು ಹೇಳೋ ರೀತಿ ಧಾನ್ಯಗಳಿಂದ ದೀಪನ ಹಚ್ಚೋದ್ರಿಂದ, ಅಂದರೆ ಯಾವ ಧಾನ್ಯಗಳ ಮೇಲೆ ನೀವು ದೀಪನ ಇಟ್ಟು ಆ ರೀತಿ ನೀವು ಪೂಜೆ ಮಾಡೋದ್ರಿಂದ ನಿಮಗೆ ಏನೇನು ಲಾಭ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದರಲ್ಲೂ ವಿಶೇಷವಾಗಿ ತಾಯಿ ಮಹಾಲಕ್ಷ್ಮಿ ದೀಪನ ನೀವು ಹಚ್ಚಬೇಕು ಅಂದರೆ ನೋಡಿ, ಮನೆಯಲ್ಲಿ ಯಾವುದಾದ್ರೂ 1-2 ತಾಮ್ರದ ತಟ್ಟೆಗಳು, ಅಂದರೆ ಚಿಕ್ಕದಾಗಿರೋಂಥ ತಾಮ್ರದ ತಟ್ಟೆಗಳಿದ್ದರೆ ಆ ತಟ್ಟೆಯ ಮೇಲೆ ನೀವು ಮೊದಲಿಗೆ ಒಂದು ಗಂಧದ ಬೊಟ್ಟು ಅಥವಾ ಶ್ರೀಗಂಧನ ನೀವು ಆ ತಾಮ್ರದ ತಟ್ಟೆಗೆ ನೀವು ಹಚ್ಚಬೇಕಾಗುತ್ತೆ. ಅಥವಾ ಅರಿಶಿಣನ ನೀವು ಆ ತಟ್ಟೆ ತುಂಬ ಹಚ್ಚಿ, 2 ತಾಮ್ರದ ತಟ್ಟೆಗಳಿರಬೇಕು ಚಿಕ್ಕವು, ಅದಕ್ಕೆ ಅರಿಶಿಣನ ಹಚ್ಚಿ ಅದರ ಮೇಲೆ ಅರಿಶಿಣ ಕುಂಕುಮ, ಅಂದರೆ ಅರಿಶಿಣ ಹಚ್ಚೋದು ಅಂದರೆ ಸ್ವಲ್ಪ ಹಾಲು ಮತ್ತು ನೀರನ್ನು ಕಲಿಸ್ಕೊಂಡು ಅರಿಶಿಣನ ನೀವು ಹಚ್ಚಿ, ಕಲಸಿದ ಅರಿಶಿಣ ಹಚ್ಚಿ ಅದರ ಮೇಲೆ ಅರಿಶಿಣ ಕುಂಕುಮನ ಇಟ್ಟು ಅದು ಸ್ವಲ್ಪ ಒಣಗಿದ ನಂತರ ನೀವು ಅದರ ಮೇಲೆ ಒಂದೊಂದು ಹಿಡಿಯಷ್ಟು, ಅಂದರೆ ನಿಮಗೆ ಯಾವುದು ಬೇಕು, ಯಾವ ಧಾನ್ಯದಿಂದ ಯಾವ ಉಪಯೋಗ ಆಗುತ್ತೆ ಅಂತ ಹೇಳ್ತೀನೋ, ನಿಮಗೆ ಏನು ಬೇಕೋ ಅದನ್ನು ನೀವು ಆ ಧಾನ್ಯನ ಆ ಪ್ಲೇಟಲ್ಲಿ ಹಾಕ್ಬೋದು. ಉದಾಹರಣೆ ಹೆಸರು ಕಾಳು ಇರ್ಬೋದು, ಕಡಲೆಬೇಳೆ ಇರ್ಬೋದು, ಎಳ್ಳು ಇರ್ಬೋದು, ಆ ರೀತಿ ನಿಮಗೆ ನವಧಾನ್ಯಗಳಲ್ಲಿ ಅಕ್ಕಿ ಇರ್ಬೋದು. ಈ ರೀತಿ ಧಾನ್ಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಧಾನ್ಯಗಳನ್ನು ನೀವು ಆ ತಟ್ಟೆ ಮೇಲೆ ಒಂದೊಂದು ಹಿಡಿಯಷ್ಟು ಹಾಕಬೇಕಾಗುತ್ತೆ. ಅಂದರೆ ನಾಳೆ ಒಂದು ದಿನ ಮಾಡ್ತೀನಿ ಅನ್ನೋರು ಒಂದು ದಿನದ ಮಟ್ಟಿಗೆ ಮಾಡ್ಬೋದು, ಅಥವಾ ದಿನ ಮಾಡ್ತೀನಿ ನಮಗೆ ಇದೇ ಥರ ದೀಪಗಳನ್ನು ನಾವು ಹಚ್ಚಿ ನಮಗೆ ದಿನ ಮಹಾಲಕ್ಷ್ಮಿ ಅನುಗ್ರಹ ಬೇಕು ಅಂತ ಬಯಸೋರು ಪ್ರತಿದಿನ ಕೂಡ ಈ ರೀತಿ ಮಾಡ್ಕೊಬೋದು. ಅದಾದಮೇಲೆ ನೋಡಿ, ಒಂದೊಂದು ಹಿಡಿ ಅಂದರೆ ಒಂದು ತಟ್ಟೆಗೆ ಒಂದು ಹಿಡಿಯಷ್ಟು, ಅಥವಾ ಒಂದು ಬೇರೆ ತಟ್ಟೆಗೆ ಇನ್ನೊಂದು ಹಿಡಿಯಷ್ಟು ಹಾಕೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಅದು ಅಕಸ್ಮಾತ್ ನಿಮಗೆ ಏನಾದ್ರೂ ವಿಳೆದೆಲೆ ಏನಾದರೂ ಸಿಕ್ತು ಅಂದರೆ, ಅಥವಾ ಅರಳಿ ಮರದ ಎಲೆಗಳು ಸಿಕ್ತು ಅಂದರೆ ಆ ಎಲೆಗಳನ್ನು ನೀವು ಆ ತಾಮ್ರದ ತಟ್ಟೆಯ ಮೇಲೆ ಹಾಕ್ಬೋದು. ವಿಳೆದೆಲೆ ಇದ್ದರೂ ವಿಳೆದೆಲೆ ಕೂಡ ನೀವು ಹಾಕ್ಬೋದು. ಅದರ ಮೇಲೆ ನೀವು ನಾನು ಹೇಳ್ಕೊಟ್ಟಂಥ ನವಧಾನ್ಯಗಳಲ್ಲಿ ಇರೋವಂಥ ಈ ಧಾನ್ಯಗಳನ್ನು ಒಂದೊಂದು ಹಿಡಿಯಷ್ಟು ಹಾಕಿ ಅದರ ಮೇಲೆ ಮಾಮೂಲಿ ದೀಪಗಳು, ನಿಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪ ಇರ್ಬೋದು, ಮಾಮೂಲಿ ಹೂಬತ್ತಿಗಳು ಅಂದರೆ ಹೂವಿನ ದೀಪಗಳಿರ್ಬೋದು, ನಿಮ್ಮ ಮನೆಯಲ್ಲಿ ಯಾವ ದೀಪಗಳನ್ನು ನೀವು ಹಚ್ಚುತ್ತೀರೋ ಆ ದೀಪನ ಅದರ ಮೇಲೆ ಇಟ್ಟು ನೀವು ಎಣ್ಣೆ ಹಾಕಿ ಅಥವಾ ಬತ್ತಿಗಳನ್ನು ಹಾಕಿ ದೀಪನ ಹಚ್ಬೋದು. ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಶೇಷವಾಗಿ ನೀವು
ದೀಪದ ಕೆಳಗಡೆ ನೀವು ಅಂದರೆ ಆ ಎಲೆಯ ಮೇಲೆ ನೀವು ಅಕ್ಕಿನ ಹಾಕಿ ನೀವು ದೀಪ ಹಚ್ಚೋದ್ರಿಂದ ವಿಶೇಷವಾಗಿ ನಿಮಗೆ ಸಂಪತ್ತು ಮತ್ತು ಸಮೃದ್ಧಿ ಅಧಿಕವಾಗುತ್ತೆ. ಮನೆಯಲ್ಲಿ ಯಾವಾಗ್ಲೂ ಹಣಕಾಸಿಗೆ ನಿಮಗೆ ತೊಂದರೆ ಆಗ್ತಾ ಇದೆ ಅಂತ ಅಂದರೆ, ಆ ಹಣಕಾಸು ನಿಮಗೆ ಚೆನ್ನಾಗಿ ಕೈಗೂಡಬೇಕು ಅಂತ ಅಂದರೆ ನಾವು ಪ್ರತಿದಿನ ದೀಪದ ಕೆಳಗಡೆ ನಾವು ಈ ರೀತಿ ಒಂದು ಹಿಡಿಯಷ್ಟು ಅಕ್ಕಿನ ಹಾಕಿ ಅದರ ಮೇಲೆ ನಾವು ದೀಪ ಹಚ್ಚೋದ್ರಿಂದ ಸಂಪತ್ತು ಅಧಿಕವಾಗುತ್ತೆ ಮತ್ತು ಮನೆಗಳಲ್ಲಿ ಸಮೃದ್ಧಿ ಅನ್ನೋದು ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಸಮೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ. ಅಭಿವೃದ್ಧಿ ಜೊತೆಗೆ ಅಂದರೆ ಇವತ್ತು ₹1 ದುಡಿತಾ ಇರೋರು ನಾಳೆ ಬರ್ತಾ ಬರ್ತಾ ನಿಮಗೆ ಒಂದು ₹10 ದುಡಿಯೋಂಥದ್ದು, ₹100 ದುಡಿಯೋಂಥದ್ದು, 1000 ದುಡಿಯೋಂಥದ್ದು, ಲಕ್ಷ ದುಡಿಯೋಂಥದ್ದು ಅಧಿಕವಾಗಿ ಸಮೃದ್ಧಿ ಅನ್ನೋದು ನಿಮ್ಮ ಮನೆಯಲ್ಲಿ ಆಗುತ್ತೆ. ಆ ರೀತಿ ನೀವು ಅಕ್ಕಿನ ಹಾಕಿ ದೀಪನ ಹಚ್ಬೋದು. ಇನ್ನು ನಿಮಗೆ ದೀಪದ ಕೆಳಗಡೆ ಬಂದು ನೀವು ಕಪ್ಪು ಎಳ್ಳನ್ನು ನೀವು ಹಾಕಿ ದೀಪನ ಹಚ್ಚೋದ್ರಿಂದ ಮನೆಯಲ್ಲಿ ನಿಮಗೆ ದುಷ್ಟ ಕಣ್ಣಿನಿಂದ ನಿಮಗೆ ರಕ್ಷಣೆ ಕೂಡ ನೀಡುತ್ತದೆ. ಅಂದರೆ ನಿಮಗೆ ಯಾರಾದರೂ ಮಾಟ ಮಂತ್ರನ ಪ್ರಯೋಗ ಮಾಡಿದರೆ ಅಥವಾ ನಿಮ್ಮ ಮನೆಯಲ್ಲಿ ಶತ್ರುಗಳ ಸಮಸ್ಯೆಗಳಿದ್ದರೆ ಅಥವಾ ನಿಮ್ಮವರೇ ನಿಮಗೆ ಕೆಟ್ಟ ಕಣ್ಣನ್ನ ದೃಷ್ಟಿ ಹಾಕಿ ಮಾಟ ಮಂತ್ರ ಮಾಡಿಸಿ ಕರುಮ್ತಾ ಇದ್ದರೆ, ಇವ್ರು ಚೆನ್ನಾಗಿ ಮುಂದುವರೆದ್ಬಿಟ್ರಲ್ಲ ಅಂತ ನಿಮ್ಮ ಜೊತೆನೇ ಇದ್ದು ನಿಮ್ಮ ಜೊತೆಗೆ ಕರುಮ್ತಾ ಇರೋವಂಥದ್ದು ಆ ದೋಷಗಳೆಲ್ಲ ಹೋಗಿ ಆ ಕಣ್ಣು ದೃಷ್ಟಿ ಹೋಗಬೇಕು ಅಂದಾಗ ನಾವು ಕಪ್ಪು ಎಳ್ಳನ್ನು ಹಾಕಬೇಕಾಗುತ್ತೆ. ಇನ್ನು ನಿಮ್ಮ ದೀಪದ ಕೆಳಗಡೆ ನೀವು ಬಾರ್ಲಿನ ನೀವು ಹಾಕೋದ್ರಿಂದ ಅಂಗಡಿಗಳಲ್ಲಿ ಸಿಗುತ್ತೆ ಬಾರ್ಲಿ ಅಂತ ಕೇಳಿ ಆ ಬಾರ್ಲಿನ ತಂದು ನೀವು ದೀಪಗಳಂಗೆ ನೀವು ಹಾಕಿ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸೌಕರ್ಯಗಳು ಕೊರತೆಗೆ ಆಗೋದಿಲ್ಲ. ಅಂದರೆ ನಿಮಗೆ ಯಾವುದೋ ಒಂದು ವಸ್ತುಗಳು ಬೇಕಾಗಿರುತ್ತೆ, ಆ ವಸ್ತುಗಳು ನಿಮಗೆ ಸಿಗ್ತಾ ಇರೋದಿಲ್ಲ. ಪ್ರತಿದಿನ ನೀವು ಬಾರ್ಲಿನ ಹಾಕಿ ದೀಪ ಹಚ್ಚೋದ್ರಿಂದ ನಿಮ್ಗೆ ಯಾವುದೋ ಒಂದು ಸೈಕಲ್ ಬೇಕಾಗಿರುತ್ತೆ, ಯಾವುದೇ ಒಂದು ಕಾರ್ ಬೇಕಾಗಿರುತ್ತೆ, ಅಥವಾ ಯಾವುದೋ ಒಂದು ಪಾತ್ರೆನ ಕೊಂಡ್ಕೊಬೇಕಾಗಿರುತ್ತೆ, ಯಾವುದೋ ಒಂದು ವಸ್ತುನ ನಿಮ್ಮ ಮನೆಗೆ ಮೂಲಭೂತ ಅಗತ್ಯಗಳಿಗೆ ಬೇಕಾಗಿರುವಂಥ ವಸ್ತುಗಳನ್ನು ನೀವು ತಗೊಬೇಕಾಗಿರುತ್ತೆ. ಆ ಸೌಕರ್ಯಗಳು ಬೇಕಾಗಿರುತ್ತೆ, ಅಥವಾ ಮನೆ ಕಟ್ಟಿಸ್ಬೇಕಾಗಿರುತ್ತೆ, ಅಥವಾ ಮನೆ ಕೆಲಸಗಳು ನಿಂತೋಗಿರೋ ಅಂಥದ್ದು ಇರ್ಬೋದು, ಮಕ್ಕಳ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ದಲೇ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಲೋನ್ಗಳನ್ನ ಕಟ್ಟೋ ಅಂಥದ್ದು ವ್ಯವಸ್ಥೆ ಇಲ್ದಲೇ ಇರ್ಬೋದು. ಅಂಥದ್ದೆಲ್ಲ ಸೌಕರ್ಯಗಳು ನಿಮಗೆ ಕಡಿಮೆ ಇದ್ದಾಗ ಪ್ರತಿದಿನ ನೀವು ಬಾರ್ಲಿನ ಹಾಕಿ ದೀಪ ಹಚ್ಚೋದ್ರಿಂದ ನಿಮಗೆ ಮೂಲಭೂತವಾಗಿ ಸಿಗಬೇಕಾಗಿರೋಂಥ ಸೌಕರ್ಯಗಳೆಲ್ಲ ಸಿಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದನ್ನು ನೀವು ಮಾಡೋ ಅಂಥ ವ್ಯವಸ್ಥೆನ ಮಾಡ್ಬೋದು. ಇನ್ನು ನೀವು ದೀಪದ ಕೆಳಗಡೆ ನೀವು ಗೋಧಿನ ನೀವು ಹಾಕಿ ದೀಪ ಹಚ್ಚೋದ್ರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಎಲ್ಲ ರೀತಿಯ ಹಣದ ಸಮಸ್ಯೆಗಳು ದೂರ ಆಗುತ್ತೆ. ಸಾಲದ ಸಮಸ್ಯೆ ಇರ್ಬೋದು, ಅಥವಾ ನಿಮಗೆ ಯಾರಾದರೂ ಕೊಡಬೇಕಾಗಿರೋವಂಥವ್ರು ದುಡ್ಡು ನಿಮಗೆ ಕೊಡೋ ಅಂಥದ್ದಾಗ್ಬೋದು, ಅಥವಾ ನೀವು ವ್ಯಾಪಾರದಲ್ಲಿ ಕುಂಠಿತ ಆಗ್ತಿದೆ, ತುಂಬ ಬಂಡವಾಳ ಹಾಕಿದ್ದೀನಿ ಆದರೆ ನಮಗೆ ಯಾವುದೇ ರೀತಿಯ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಅನ್ನೋರು ನೀವು ಈ ರೀತಿ ದೀಪದ ಕೆಳಗಡೆ ನೀವು ಗೋಧಿನ ಹಾಕಿ ದೀಪ ಹಚ್ಚೋದ್ರಿಂದ ಖಂಡಿತವಾಗ್ಲೂ ಈ ಸಮಸ್ಯೆಗಳು ಅಂದರೆ ಯಾವುದೇ ರೀತಿಯ ಹಣಕಾಸಿಗೆ ಸಂಬಂಧಿಸಿದಂಥ ತೊಂದರೆಗಳು ಖಂಡಿತವಾಗ್ಲೂ ದೂರ ಆಗುತ್ತೆ. ಸ್ಲಿಪ್ ಆಯಿತು ಮಾತು. ನೋಡಿ, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಒಂದು ದಿನ ಮಾಡಿಬಿಟ್ಟು ನನಗೆಲ್ಲ ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ಆಗೋದಿಲ್ಲ. ಯಾವಾಗಲೂ ಅಷ್ಟೇ, ನೀವು ಸತತ ಪ್ರಯತ್ನ ಪಟ್ಟಾಗ ಅಂದರೆ ಪ್ರತಿದಿನ ನೀವು ದೇವರ ಮುಂದೆ ತಾಯಿ ಮಹಾಲಕ್ಷ್ಮಿನ ನೀವು ದೀಪದ ಹಚ್ಚಿ ನೀವು ಪ್ರಾರ್ಥನೆ ಮಾಡಿಕೊಂಡು ಪ್ರತಿದಿನ ಕೇಳೋ ಅಂಥದ್ದನ್ನು ನೀವು ಮಾಡಿದಾಗ ದಿನಕ್ಕೆ ಅಭಿವೃದ್ಧಿ ಆಗೋ ಅಂಥದ್ದಾಗುತ್ತೆ. ಒಂದು ದಿನ ಹಚ್ಬಿಟ್ಟು ನನಗೆಲ್ಲ ಒಳ್ಳೆಯದಾಗುತ್ತೆ ಅಂದರೆ ಖಂಡಿತ ಇಲ್ಲ. ಯಾವುದೇ ಒಂದು ದಿನದಲ್ಲಿ ಯಾವುದೊಂದು ಮಂತ್ರ ಪ್ರಯೋಗ ಆಗಿರ್ಬೋದು, ತಾಂತ್ರಿಕ ಪ್ರಯೋಗಗಳಾಗಿರ್ಬೋದು, ಅದು ನಮಗೆ ಸಿದ್ಧಿ ಆಗೋದಿಲ್ಲ. ಸತತ ಪ್ರಯತ್ನ ಪಟ್ಟಾಗ ಮಾತ್ರ ನಿಮಗೆ ದೇವರ ಅನುಗ್ರಹ ಆಗೋದಕ್ಕೆ ಇದು ಸಹಾಯ ಆಗುತ್ತೆ. ಯಾಕಂದರೆ ಹೋಳಿ ಹುಣ್ಣಿಮೆದಿಂದ ನೀವು ಪ್ರಾರಂಭನ ಮಾಡ್ಕೊಳ್ಳಿ. ಯಾಕಂದರೆ ಹೋಳಿ ಹುಣ್ಣಿಮೆ ಅನ್ನೋದು ಬೆಳದಿಂಗಳನ್ನು ತಂದು ಕೊಡೋವಂಥದ್ದು. ನಮ್ಮ ಜೀವನದಲ್ಲಿರುವಂಥ ಕತ್ತಲೆ ಎಲ್ಲ ಹೋಗಿ ನಮ್ಮ ಜೀವನದಲ್ಲಿ ಬೆಳಕು ಬರೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಸದಾ ನಮ್ಮ ಮನೆಯಲ್ಲಿ ಇರಬೇಕು ಅಂತ ಬಯಸೋವಂಥವ್ರು ಎಲ್ಲೆಲ್ಲೋ ಲಕ್ಷಾಂತರ ರೂಪಾಯಿ ದುಡ್ಡನ್ನು ನೀವು ಕೊಟ್ಟು ಖರ್ಚು ಮಾಡೋದು ಬದಲು ಸದಾ ನಮ್ಮ ಮನೆಯಲ್ಲಿರೋವಂಥ ನಮ್ಮ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳನ್ನು ಉಪಯೋಗಿಸಿಕೊಂಡು ಸ್ಥಿರವಾದ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ನಾವು ಈ ರೀತಿಯ ದೀಪದ ಆರಾಧನೆನ ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ದೀಪದ ಕೆಳಗಡೆ
ಈ ಹೆಸರು ಬೇಳೆನ ಹಾಕಿ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಯಾವುದಾದ್ರೂ ವಾಸ್ತು ದೋಷಗಳಿದ್ದರೆ, ಯಾವುದೋ ವಾಸ್ತು ದೋಷಗಳಿಂದ ನಮ್ಮ ಮನೆ ಅಭಿವೃದ್ಧಿ ಆಗ್ತಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದ್ದರೆ ಅಂಥವರು ಹೆಸರು ಬೇಳೆನ ನೀವು ಹಾಕಿ ದೀಪ ಹಚ್ಚೋ ಅಂಥ ವ್ಯವಸ್ಥೆನ ನೀವು ಮಾಡ್ಕೊಬೋದು. ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಚಿಕ್ಕ ಚಿಕ್ಕ ಮಾಹಿತಿಗಳು, ಚಿಕ್ಕದೇ ಇಲ್ಲಿ ವ್ರತ ಪೂಜೆಗಳು ಏನು ಮಾಡಬೇಕಾಗಿರಲ್ಲ. ನಮ್ಮ ಮನೆಯಲ್ಲಿರೋ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಕೂಡ ದೇವರ ಅನುಗ್ರಹ ಪಡ್ಕೊಂಡು ನಾವು ಕೂಡ ಎಲ್ಲರಂಗೆ ಸುಖವಾಗಿ ಸಮೃದ್ಧಿಯಾಗಿ ಬಾಳೋದಕ್ಕೆ ಇದು ಪೂರಕವಾಗಿ ಮಾಡುವಂಥ ಪುಟ್ಟ ಪುಟ್ಟ ತಂತ್ರಗಳು. ಇವನ್ನು ನೀವು ಅಳವಡಿಸ್ಕೊಳ್ಳಿ, ನಿಮ್ಮ ಜೀವನಕ್ಕೆ ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡುತ್ತೆ. ಯಾವುದೋ ಮಾಟ ಮಂತ್ರದಕ್ಕೋಸ್ಕರ ದುಡ್ಡು ಕಾಸನ್ನು ಖರ್ಚು ಮಾಡೋದು ಬದಲು ನಮ್ಮ ಮನೆಯಲ್ಲಿರುವಂಥ ವಸ್ತುಗಳ ಸಮೇತ ನಾವು ಲಕ್ಷ್ಮೀನಾರಾಯಣರ ಅನುಗ್ರಹನ ನಾವು ಈ ರೀತಿ ಪಡಿಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.